ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಜೀವನದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡೋದ್ರಿಂದ ಅನುಕೂಲವಾಗುತ್ತೆ, ಯಾವುದನ್ನು ನಾವು ಮಾಡಲೇಬಾರ್ದು, ಯಾವುದರಿಂದ ಅನಾನುಕೂಲಗಳಾಗುತ್ತೆ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಓಕೆನಾ? ಹೀಗೆ ನೋಡಿ, ಯಾವುದೇ ವ್ಯಕ್ತಿ ತಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವೂ ಬೇಕು ಅಂತಲೇ ಬಯಸ್ತಾನೆ. ಯಾಕೆಂದರೆ ಜೀವನ ಇರೋದು ಒಂದೇ. ಈ ಒಂದು ಜೀವನವನ್ನು ನಾವು ಸುಂದರವಾಗಿ, ಸುಲಲಿತವಾಗಿ, ಆರಾಮಾಗಿ, ಖುಷಿಯಾಗಿ ನಾವು ನಡ್ಸ್ಕೊಂಡು ಹೋಗಬೇಕು ಅಲ್ವಾ? ಈ ವಿಚಾರದ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಆದ್ರೂ ನಮ್ಮ ಜೀವನದಲ್ಲಿ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಬಡತನ, ಏನು ಮಾಡಿದ್ರೂ ತೀರಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಬಡತನಗಳು ಇವೆಲ್ಲವೂ ಯಾಕೆ ಬರುತ್ತೆ? ಮತ್ತು ಬಡವರಿಗೇ ಬಡತನ ಹೆಚ್ಚಾಗ್ತಾ ಇರುತ್ತೆ. ಅದೇ ಶ್ರೀಮಂತರಿಗೆ ಹೆಚ್ಚು 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 ಶ್ರೀಮಂತತನ ಬರ್ತಾನೆ ಇರುತ್ತೆ. ದುಡ್ಡೆಲ್ಲ ಶ್ರೀಮಂತರ ಹತ್ರನೇ ಹೋಗುತ್ತೆ, ಬಡವ್ರ ಹತ್ರ ಬರೋದೇ ಇಲ್ವಲ್ಲ. ಇವೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ನಿಟ್ಟಿನಲ್ಲಿ ಒಂದು ಕತೆ ನಿಮಗೆ ಹೇಳ್ತೀನಿ ಬಂಧುಗಳೇ. ಏನು ಗೊತ್ತಾ? ಮಹಾಲಕ್ಷ್ಮಿ ಸಂಪತ್ತಿಗೆ ಒಡತಿ. ಆ ಸಂಪತ್ತಿಗೆ ಒಡತಿಯಾದಂತಹ ಮಹಾಲಕ್ಷ್ಮಿನೇ ಕೇಳ್ತಾಳೆ ನಾರಾಯಣನನ್ನು, ಅಲ್ಲ, ಭೂಲೋಕದಲ್ಲಿ ಎಲ್ಲರೂ ಇದ್ದಾರೆ, ನಮ್ಮ ಪ್ರತಿಯೊಬ್ಬರಿಗೂ ನೀವು ಅವಕಾಶಗಳನ್ನ ಕೊಟ್ಟಿದ್ದೀರಾ, ಪ್ರತಿಯೊಬ್ಬರಿಗೂ ಸಮಯವನ್ನು ಕೊಟ್ಟಿದ್ದೀರಾ. ಆದ್ರೂ ಕೆಲವರೆಲ್ಲ ಬಡವರಾಗೇ ಇದ್ದಾರೆ, ಮತ್ತು ಕೆಲವರು ಮಾತ್ರ ಶ್ರೀಮಂತರಾಗಿ ಅವರು ಆರಾಮಾಗಿ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇದ್ದಾರಲ್ಲ, ಇದಕ್ಕೆ ಏನು ಕಾರಣ? ದಯವಿಟ್ಟು ಹೇಳಿ ಅಂತ ಲಕ್ಷ್ಮಿ ನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆಗ ನಾರಾಯಣ ಹೇಳ್ತಾನೆ, ಮಹಾಲಕ್ಷ್ಮಿ, ನಿನಗೆ ತಿಳಿದಲೇ ಇರೋದು ಯಾವುದೂ ಇಲ್ಲ, ನೀನು ಕೇಳ್ತಾ ಇದೆಯಾ, ನಾನು ಹೇಳ್ತೀನಿ ನೋಡು. ಪ್ರತಿನಿತ್ಯ ಕೆಲವಾರು ಉತ್ತಮವಾದ ವಿಚಾರಗಳಿವೆ. ಆ ವಿಚಾರಗಳನ್ನ ಚಾಚೂ ತಪ್ಪದೆ ಯಾರು ಪಾಲಿಸ್ತಾರೋ ಅವರು ಖಂಡಿತವಾಗಿಯೂ ಸಂಪತ್ತಿನ ಒಡೆಯರಾಗ್ತಾರೆ. ಅವರ ಬಳಿ ನೀನು ಯಾವಾಗಲೂ ನೆಲೆಸಿರ್ತೀಯ. ಆದರೆ ಯಾರು ನಿನ್ನನ್ನು ಕಡೆಗಾಣಿಸ್ತಾರೆ, ಅಂದರೆ ಏನೇನೆಲ್ಲ ತಪ್ಪುಗಳನ್ನ ಮಾಡ್ತಾರೆ, ಆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂಥ ತಪ್ಪುಗಳನ್ನೇ ಮಾಡ್ತಾಯಿರ್ತಾರೆ. ಹಾಗಾಗಿ ನಿನಗದು ಇಷ್ಟ ಆಗಲ್ಲ, ಹಾಗಾಗಿ ನೀನಲ್ಲಿ ನಿಂತ್ಕೊಳ್ಳೋದಿಲ್ಲ, ಹಾಗಾಗಿನೇ ಅವರು ಬಡವರಾಗೆ ಉಳ್ಕೊಂಡ್ಬಿಡ್ತಾರೆ. ಇದೇ ಕಾರಣ ಅಂತ ಹೇಳ್ತಾಳೆ. ಹಾಗಾದರೆ ಅದು ಯಾವ್ಯಾವ ಕಾರಣಗಳು ದಯವಿಟ್ಟು ಹೇಳಿ ಅಂತ ಲಕ್ಷ್ಮೀ ನಾರಾಯಣನನ್ನು ಕೇಳ್ತಾಳೆ. ಆಗ ನಾರಾಯಣ ಒಂದೊಂದೇ ಹೇಳ್ತಾ ಹೋಗ್ತಾನೆ. ನೋಡು ಮಹಾಲಕ್ಷ್ಮಿ, ಮನೆಗೆ ಹೆಂಡತಿಯಾಗಿ ಬರ್ತಾಳಲ್ವಾ, ಮನೆಯ ಒಡತಿ ಅವಳು. ನೀನು ನನ್ನ ಒಡತಿ ಇದ್ದ ಹಾಗೆ ಮನೆಯ ಒಡತಿ ಮಹಾಲಕ್ಷ್ಮಿ. ನೀನು ನನಗೆ ಮಹಾಲಕ್ಷ್ಮಿ, ಆ ಮನೆಗೆ ಮಹಾಲಕ್ಷ್ಮಿ, ಅವರವರ ಮನೆಗೆ ಮಹಾಲಕ್ಷ್ಮಿ, ಅವರವರ ಹೆಂಡತಿರು ಅಲ್ವಾ? ಅವ್ರುಗಳು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೋಬೇಕು. ಪ್ರತಿ ಹೆಣ್ಣು ಕೂಡ ಆ ಮನೆಯನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂತಹ ಅಧಿದೇವತೆಯಾಗಿ ಕೆಲಸ ಮಾಡ್ತಾಳೆ. ಅಂಥ ದೇವತೆ ಸೂರ್ಯೋದಯ ಆಗುವ ಸಮಯದಲ್ಲಿ ಕಾಲು ಚಾಚ್ಕೊಂಡು ಮಲಗಿದರೆ ಅಲ್ಲಿ ನೀನು ಇರೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಲಕ್ಷ್ಮಿ? ಲಕ್ಷ್ಮಿ ಯಾವತ್ತೂ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಇರಿ ಅಂತಲೇ ಹೇಳ್ತಾಳೆ. ಅದಕ್ಕೆ ಬೇಕಾದಂಥ ಅನುಕೂಲತೆಗಳನ್ನ ಒದಗಿಸ್ಕೊಟ್ಟಿರ್ತಾಳೆ. ಆದರೆ ನಾವೇ ನಮ್ಮ ಕೈಯಾರ ನಾವು ನಮ್ಮ ಜೀವನವನ್ನು, ನಮಗೆ ಬರುವಂಥ ಅವಕಾಶಗಳನ್ನ ಹಾಳು ಮಾಡಿಕೊಡ್ತೀವಿ. ಅದಕ್ಕೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳು? ಹಾಗಾಗಿ ಪ್ರತಿ ಮನೆ ಒಡತಿ ಏನು ಮಾಡಬೇಕು? ಬೆಳಗ್ಗೆ ಎದ್ದ ಕೂಡಲೇ ಮೊಟ್ಟ ಮೊದಲಿಗೆ ಒಂದು ಹೇಳ್ತಿದ್ದಾಗೆ, ಬಲಗಡೆ ತಿರ್ಕೊಂಡು ಹೇಳ್ತಿದ್ದಾಗೇ ಕನ್ನಡಿಯನ್ನು ನೋಡುವಂತಹ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಎದ್ದ ಮಹಿಳೆ ಕನ್ನಡಿಯನ್ನು ನೋಡಿಕೊಂಡ್ರೆ ಅದಕ್ಕಿಂತ ದಟ್ಟ ದರಿದ್ರ ಯಾವುದೂ ಇಲ್ಲ ಮಹಾಲಕ್ಷ್ಮಿ. ಲಕ್ಷ್ಮಿ ಹೇಳ್ತಾಳೆ, ಕನ್ನಡಿ ಅಂದರೆ ನಾನಲ್ವಾ, ನನ್ನನ್ನು ನೋಡಿದ್ರೆ ಯಾಕೆ ದರಿದ್ರ ಬರುತ್ತೆ ಅಂತ ಕೇಳ್ತಾಳೆ. ಆಗ ನಾರಾಯಣ ಹೇಳ್ತಾನೆ, ಮಹಾಲಕ್ಷ್ಮಿ, ನಿನಗೆ ತಿಳಿದೇ ಇರೋದು ಯಾವುದೂ ಇಲ್ಲ, ನೀನು ಜಾಣೆ, ನೀನು ಲಕ್ಷ್ಮಿ ಹೌದು, ನೀನು ಮಹಾಲಕ್ಷ್ಮಿ. ಕನ್ನಡಿ ಅಂದರೆ ಮಹಾಲಕ್ಷ್ಮಿ ಸ್ವರೂಪವೇ. ಆದರೆ ಈ ಕನ್ನಡಿ ಹೇಗೆ ಅಂದರೆ, ವಾಸ್ತುವಿನ ಪ್ರಕಾರ ಆ ಕನ್ನಡಿ ಬಹಳ 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 ಶಕ್ತಿಯುತವಾದಂಥದ್ದು. ಅದು ತುಂಬ ಆಕರ್ಷಣೀಯ ಶಕ್ತಿ ಕನ್ನಡಿಗಿದೆ. ಮತ್ತು ಅದನ್ನು ತುಂಬ 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 ಹರಡತ್ತದು.
ಈಗ ಅಂಗಡಿಗಳಲ್ಲಿ ನೋಡ್ತೀವಲ್ವಾ ನಾವು, ಈಗ ಚಿನ್ನದ ಅಂಗಡಿಗಳಲ್ಲಿ ಬೆಳ್ಳಿ ಪಾತ್ರೆಗಳು ಎಲ್ಲ ಜೋಡಿಸಿಟ್ಟಿರ್ತಾರೆ, ಬೆಳ್ಳಿ ಲೋಟಗಳನ್ನೆಲ್ಲ ಅಲ್ಲಿ ಕನ್ನಡಿ ಇಟ್ಟಿರ್ತಾರೆ. ಅದು ಒಂಥರ ಡಬಲ್ ಟ್ರಿಬಲ್ ಥರ ಜಾಸ್ತಿ ಇರೋ ಥರ ನಮಗೆ ಅನಿಸುತ್ತಲ್ಲ. ಹಾಗೆ ಕನ್ನಡಿ ಗುಣ ಅಂಥದ್ದು. ಇಂಥ ಕನ್ನಡಿ ಗುಣದಲ್ಲಿ ನಾವು ಎದ್ದಾಗ ಏನಾಗುತ್ತೆ, ನಾವು ಮಲ್ಕೊಂಡಿದ್ದೇ ಮಾಡಿರ್ತೀವಿ. ಮಲ್ಕೊಂಡಿದ್ದ ತಕ್ಷಣ ನಮ್ಮಲ್ಲಿ ಒಂಥರ ಜಡತ್ವ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮುಖದಲ್ಲಿ ಕಳೆ ಇರಲ್ಲ, ಒಂಥರ ಜಡತ್ವ ಏನು ಹಿಂಗೆ ಕಂಡುಬಿಟ್ಕೊಂಡು ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಮುಖವನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಮ್ಮಲ್ಲಿರುವಂಥ ಜಡತ್ವ ಅದು ದುಪ್ಪಟ್ಟು, 4 ಪಟ್ಟು, 10 ಪಟ್ಟಾಗಿ ಇಡೀ ಮನೆಯಲ್ಲೆಲ್ಲ ಅದರ ಒಂದು ಶಕ್ತಿ, ಆ ಪ್ರಭಾವ ಹರಡುತ್ತೆ. ಈ ಪ್ರಭಾವದಿಂದ ಏನಾಗುತ್ತೆ, ಬಹಳ ಸಂಕಷ್ಟಗಳು ಇಡೀ ದಿನ ಬರೀ ನಕಾರಾತ್ಮಕತೆಯೇ ಎದುರಿಸ್ಬೇಕಾಗತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರ್ದು. ಹಾಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಬಲಗಡೆ ತಿರ್ಕೊಂಡು ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡಿರ್ತೀರಲ್ಲ, ಕಣ್ಣು ಮುಚ್ಕೊಂಡೇ ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೌ ಗೌರಿ, ಪ್ರಭಾತೆ ಕರದರ್ಶನ. ಕೈ ಹೀಗುಜ್ತಾ ಕರಾಗ್ರೆ ವಸತೆ ಲಕ್ಷ್ಮೀ. ಇಲ್ಲಿ ನೋಡಿ, ವಸತಿ ಲಕ್ಷ್ಮಿ ಇಲ್ಲಿದ್ದಾಳೆ. ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಇಲ್ಲಿ ಲಕ್ಷ್ಮಿಯನ್ನು ದರ್ಶಿಸ್ಕೋಬೇಕು. ಲಕ್ಷ್ಮಿಯ ದರ್ಶನವನ್ನು ಮಾಡಬೇಕು. ಅಂದರೆ ಲಕ್ಷ್ಮಿ ನಾನು ನೋಡ್ತಾ ಇದ್ದೀನಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ. ಕರ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಅಧಿದೇವತೆ, ಜ್ಞಾನಕ್ಕೆ ಅಧಿದೇವತೆ ಸರಸ್ವತಿ ಇದ್ದಾಳೆ. ಕರದ ಮಧ್ಯದಲ್ಲಿ ಸರಸ್ವತಿಗೆ ನಮಸ್ಕಾರ ಮಾಡಿ. ಕರ ಮೂಲೆ ಸ್ಥಿತವು ದೇವಿ, ಸ್ಥಿತವು ಗೌರಿ. ಕರ ಮೂಲದಲ್ಲಿ ದೇವಿ ಗೌರಿಗೆ ಆಸೀನಲಾಗಿದ್ದಾಳೆ. ಅವಳಿಗೆ ಕೈ ಮುಗಿದ್ಬಿಟ್ಟು ಅವಳನ್ನ ಆಕರ್ಷಣೆ ಮಾಡ್ಕೊಳ್ಳಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತವು ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿಕೊಂಡು ಬಲಗಡೆ ತಿರ್ಕೊಂಡು ಎದ್ದೇಳಬೇಕು. ಮತ್ತು ಈಗ ಮಂಚದ ಮೇಲೆ ಮಲ್ತಿದ್ದೀರಾ, ನೆಲವನ್ನು ಕಾಲಿಗೆ ಇಟ್ಟ ತಕ್ಷಣವೇ ಆ ಪಾದಸ್ಪರ್ಶವನ್ನು, ಭೂಮಿ ತಾಯಿ ಪಾದಸ್ಪರ್ಶ ಮಾಡ್ತಾಯಿದ್ವಿ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳ್ಕೋಬೇಕು. ಹೇಳಿಕೊಂಡು ಆ ನಂತರ ನಿಮ್ಮದು ಬಾಕಿ ಕೆಲಸಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಕನ್ನಡಿ ನೋಡೋದಲ್ಲ. ಆಮೇಲೆ ಈಗ ಎಲ್ರಿಗೂ ಏನಾಗಿದೆ, ಮೊಬೈಲ್ ನೋಡೋ ಹುಚ್ಚು. ಎದ್ದು ಕಣ್ಣಿಗೊರ್ಸ್ಕೊಂಡು ಮಾಡ್ಕೊಂಡು ಬಂದು ದೇವ್ರ ಫೋಟೋ ನೋಡ್ತೀವಿ, ನಮಸ್ಕಾರ ಮಾಡ್ತೀವಿ. ಆಮೇಲೆ ಇದನ್ನು ಮೊಬೈಲ್ ನೋಡೋಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಮೊಬೈಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಯಾವುದೋ ಒಂದು ಸಿಂಹ ಅಟ್ಟಿಸ್ಕೊಂಡು ಹೋಗ್ತಾ ಇರೋ ಥರ ಚಿತ್ರ ಬಂತು, ಇನ್ನೇನೋ ಒಂದು ಬಂತು, ವಿಡಿಯೋ ಬಂತು, ಕ್ರೂರತ್ವಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋಗಳು ಬಂತು. ಅದನ್ನು ನೋಡಿದಾಗ ಇಡೀ ದಿನವೆಲ್ಲ ಬರೀ ಕ್ರೂರತ್ವ ಇಂಥದ್ದೇ ಆಗ್ಬಿಡುತ್ತೆ. ಸೊ ನಾವು ಅದನ್ನೆಲ್ಲ ನೋಡೋದಕ್ಕೆ ಅವಕಾಶವನ್ನು ಕೊಡ್ಬೋದು. ಟಿ ವಿ ಹಾಕಿದ ತಕ್ಷಣ ಏನೋ ರೌದ್ರ ಏನೋ ಬಂತು, ಅದನ್ನೆಲ್ಲ ನೋಡೋದಕ್ಕೆ ಹೋಗಬಾರ್ದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ದೇವ್ರ ಕೈ ಮುಗಿದು ಆಮೇಲೆ ಬಚ್ಚಲ ಮನೆಗೆ ಹೋಗಿ ನಮ್ಮದು ದಿನನಿತ್ಯದ ಕೆಲಸಗಳನ್ನ ಪೂರೈಸ್ಕೊಂಡು ಭಗವಂತನ ದರ್ಶನ ಮಾಡ್ಕೊಂಡ ತಕ್ಷಣ ಮನೆ ಹೊರಗಡೆ ಬನ್ನಿ, ತುಳಸಿ ಕೈ ಮುಗಿರಿ. ಅಲ್ಲಿ ಇರ್ತಕ್ಕಂಥ ಯಾವುದಾದ್ರು ದೇವತೆಗಳಿಗೆ ಕೈ ಮುಗಿರಿ. ಸೂರ್ಯನಾರಾಯಣ ಪೂರ್ವ ದಿಕ್ಕಿಗೆ ತಿರ್ಕೊಂಡು ಸೂರ್ಯನಾರಾಯಣ ಕೈ ಮುಗಿರಿ. ಮತ್ತು ದೇವತೆಗಳೆಲ್ಲ ಓಡಾಡ್ತಿರ್ತಾರಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇದ್ದಾಗ ಅವ್ರಿಗೆಲ್ಲ ಕೈ ಮುಗಿರಿ. ಎಷ್ಟು ಒಳ್ಳೆಯದಾಗತ್ತೆ. ಯಾಕೆ ಅಂತಂದರೆ ದೇವತೆಗಳು ಓಡಾಡುವಂತಹ ಆ ಸಮಯ ಯಾರಿದ್ದಾರೋ ಗೊತ್ತಿಲ್ಲ. ಭಗವಂತ ಕಾಪಾಡ್ರಪ್ಪ, ಎಲ್ಲ ಸೇರ್ಕೊಂಡು ನಮ್ಗೆ ಕಾಪಾಡ್ರಪ್ಪ, ಎಲ್ಲ ಒಳ್ಳೆಯದೇ ಆಗ್ತದೆ ನಿಮ್ಮಿಂದ ಅಂತ ಹೇಳ್ಕೊಳ್ತಾ ಅವ್ರನ್ನ ಸ್ಮರಣೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಈ ವಿಚಾರವನ್ನು ವಿಷ್ಣು ಹೇಳ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡಬೇಕು. ಕಣ್ಣಿಗೆ ಮಹಾಲಕ್ಷ್ಮಿಯನ್ನು ದರ್ಶಿಸ್ಕೋಬೇಕು. ಅದು ಬಿಟ್ಟು ಬೇರೆ ಯಾವುದೋ ಈ ದರ್ಶನವನ್ನು ಮಾಡೋದು ತಪ್ಪಾಗತ್ತೆ ಅಂತ ಹೇಳ್ತಾನೆ. ಆಮೇಲೆ ಮತ್ತೊಂದು ವಿಚಾರವನ್ನು ಹೇಳ್ತಾನೆ. ಮನೆಯ ಹೆಣ್ಣು ಮಗಳು ಮನೆಯ ಬಾಗಿಲನ್ನ ಕಸಗುಡಿಸಿ, ಬಾಗಿಲಿನ ಕಸವನ್ನು ತೆಗೆದು ಬಾಗಿಲಿಗೆ ನೀರು ಚುಗಿಸಿ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕುವಾಗ ಹಿಟ್ಟಿನಿಂದ ಒಂದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರೆ ಒಳ್ಳೆಯದೇ. ಯಾಕೆ ಅಂತಂದರೆ ಅಲ್ಲಿ ಯಾವ್ದಾದ್ರು ಒಂದು ಈ ಕ್ರಿಮಿಕೀಟಗಳು, ಒಂದು ಸಣ್ಣ ಪುಟ್ಟ ಇರುವೆಗಳು ಓಡಾಡ್ತಿದ್ರೆ ಅದು ಹಿಟ್ಟನ್ನು ತಿಂದರೆ ಅದಕ್ಕೂ ಆಹಾರ ಆದಂಗಾಯಿತು. ಮತ್ತು ನಮ್ಮ ಮನೆಯಲ್ಲಿ ದಾರಿದ್ರ್ಯ ನಾಶ ಆದಂಗಾಯಿತು. ಮತ್ತು ನಮ್ಮ ಮನೆಗೆ ಒಂದು ಯಂತ್ರದ ರೀತಿಯ ಕೆಲಸ ಮಾಡುತ್ತೆ ರಂಗೋಲಿ. ಆ ರಂಗೋಲಿನ ತುಳ್ಕೊಂಡು ಮನೆಗೆ ವಾಪಸ್ ಬರುವಂಥ ಗಂಡಸುಗಳಿಗೆ ತುಂಬಾ ಒಳ್ಳೆಯದಾಗತ್ತೆ. ಏನು ನೆಗೆಟಿವ್ಸ್ ಇದ್ದರೂ ಹೊರಟೋಗ್ಬಿಡುತ್ತೆ. ಈ ರೀತಿಯ ನಿಟ್ಟಿನಲ್ಲಿ ರಂಗೋಲಿ ಕೆಲಸ ಮಾಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿಯನ್ನು ಹಾಕೋದು ಮತ್ತು ಇವೆಲ್ಲವುದು ಕೆಲಸಗಳನ್ನ ಮಹಿಳೆಯರು ಖಂಡಿತ ಮಾಡಬೇಕು. ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಬೇಕು ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಉದಯ ಆಗುವಾಗ
ನಾವಿನ್ನೂ ಕಾಲು ಚಚ್ಕೊಂಡು ಮಲಗಿರಬಾರ್ದು. ಸೂರ್ಯೋದಯಕ್ಕೂ ಮುನ್ನವೇ ನಾವು ಎದ್ದೇಳಬೇಕಾಗತ್ತೆ. ಈ ವಿಚಾರವನ್ನು ಒಂದು ಹೆಣ್ಮಕ್ಳುಗಳು ಯಾವತ್ತೂ ಪಾಲಿಸ್ಬೇಕಾಗತ್ತೆ. ಯಾಕೆ ಸೂರ್ಯೋದಯಕ್ಕೆ ಮುನ್ನ ಹೇಳಬೇಕು? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಮನೆಗೆ ಯಾರೋ ನೆಂಟರು ಬರ್ತಾರೆ ಅಂತ ಅಂದ್ಕೊಳ್ಳೋಣ. ಮನೆಗೆ ಯಾರೋ ನೆಂಟರು ಬರ್ತಾರೆ ಅಂದಾಗ ನಾವು ಆ ನೆಂಟರು ಬರ್ತಾರೆ ಅಂದಾಗ ಮನೆ ಬಾಗಿಲಲ್ಲಿ ನಿಂತು ಬನ್ನಿ 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 ಅಂತ ಸ್ವಾಗತಿಸಿದ್ರೆ ಹೇಗಿರುತ್ತೆ? ಅದು ಬಿಟ್ಬಿಟ್ಟು ನೆಂಟರು ಬರ್ತಾರೆ, ಬಂದರೆ ಬರಲಿ ಬಿಡು ಅಂದ್ಬಿಟ್ಟು ನಿನ್ನ ಪಾಡು ಕಾಲು ಚಚ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರೆ ಏನು ಅನಿಸುತ್ತೆ ಅವ್ರಿಗೆ? ಏನಿಸುತ್ತಲ್ವ? ನೋಡು, ಯಾರು ನಮ್ಮನ್ನ ಬಂದು ಒಳಗಡೆ ಬನ್ನಿ ಅಂತ ಕೂಡ ಕರೀಲಿಲ್ಲ ಅಲ್ವಾ? ಹಾಗಂತ ಅನಿಸುತ್ತಲ್ವ? ಅದೇ ಥರ ನಮ್ಗೆ ಸೂರ್ಯ ನಮಗೆ ಮಿತ್ರ, ನಮಗೆ ನೆಂಟ, ಮಿತ್ರ, ನಮಗೆ ತಂದೆ. ಸೂರ್ಯ ಎಲ್ಲವೂ ಕೂಡ ನಮ್ಮ ಸೂರ್ಯ. ಯಾಕೆ ಅಂತಂದರೆ ಜಗತ್ತಿಗೆ ಎಲ್ಲ ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ. ಸೂರ್ಯ ಇಲ್ಲ ಅಂದರೆ ಯಾವುದೂ ಇಲ್ಲ. ಹಾಗಾಗಿ ಅಂಥ ಸೂರ್ಯ ಬರುವಾಗ ನಾವು ಕಾಲು ಚಚ್ಕೊಂಡು ಮಲಗಿದರೆ ಅದು ಹೇಗಾಗುತ್ತೆ? ಸೂರ್ಯನ ಕೋಪ ಬರುತ್ತಲ್ವಾ? ಹಾಗಾಗಿ ಸೂರ್ಯನಿಗೆ ಸೂರ್ಯೋದಯಕ್ಕೆ ಮುನ್ನವೇ ನಮಸ್ಕಾರ ಮಾಡ್ತಾ ನಾವು ಮನೆ ದೇವಿನ ಜ್ಞಾಪಿಸ್ಕೊಂಡ್ವಿ, ಕರಗ್ರೆ ವಸಂತಲಕ್ಷ್ಮಿ ಹೇಳ್ಕೊಂಡ್ವಿ, ಆಯಿತು. ಭಗವಂತನಿಗೆ ನಿಮ್ಮ ಮನೆ ದೇವರಿಗೆ ಫೋಟೋ ಕೈ ಮುಗಿದ್ರಿ, ಆಯಿತು. ನಿಮ್ಮ ಮತ್ತೆ ಹೊರಗಡೆಗೆ ಹೋಗಿ, ಮನೆ ಹೊರಗಡೆಗೆ ಹೋಗಿ ಪೂರ್ವ ದಿಕ್ಕಿನಲ್ಲಿ ಕಾಣ್ತಕ್ಕಂಥ ಭಗವಂತನಿಗೆ ಕೈ ಮುಗಿರಿ. ಸೂರ್ಯ ಪ್ರತ್ಯಕ್ಷ ದೈವ ಅಲ್ವಾ? ಅವನಿಗೆ ಕೈ ಮುಗಿರಿ. ಕೈ ಮುಗಿದು ಸೂರ್ಯದೇವ ಕಾಪಾಡಪ್ಪ ಅಂತೇಳಿ ಕೈ ಮುಗಿದ್ಬಿಟ್ಟು ಆಮೇಲೆ ಬಲಗಡೆ ತಿರ್ಕೊಂಡು ಪಿತೃದೇವತೆಗಳಿರ್ತಾರಲ್ಲಿ ಪಿತೃದೇವತೆಗಳ ಕೈ ಮುಗಿದು ಆಮೇಲೆ ಒಳಗಡೆ ಬಂದು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ತಾ ಹೋಗಿ. ಈ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡಬೇಕು. ಆಮೇಲೆ ಮತ್ತೊಂದು ವಿಚಾರವನ್ನು ವಿಷ್ಣು ಹೇಳ್ತಾನೆ. ಯಾವುದೇ ಹೆಣ್ಣು ಮಗಳು ಸ್ನಾನ ಮಾಡೋದಕ್ಕೆ ಮುಂಚೆ ಅಡುಗೆ ಮನೆಗೆ ಬಂದರೆ ಅದು ತುಂಬ ತಪ್ಪಾಗುತ್ತೆ. ಸ್ನಾನ ಮಾಡ್ಕೊಂಡು ಬಂದು ಒಲೆ ಹಚ್ಚಬೇಕು. ಒಲೆ ಹಚ್ಚೋಕ್ಕೂ ಮುಂಚೆನೂ ಕೆಲವು ನೀತಿ ನಿಯಮಗಳು ಇವೆ, ಅವುಗಳನ್ನ ಅನುಸರಿಸ್ಬೇಕಾಗತ್ತೆ. ಮನೆಯ ಸ್ತ್ರೀ ಆದವಳು ಏನು ಮಾಡಬೇಕು? ಸ್ನಾನ ಆಯಿತು, ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಕೈ ಮುಗಿದಾಯಿತು. ತುಳಸಿಗೆ ಒಂದು ತೀರ್ಥವನ್ನು, ತುಳಸಿಗೆ ಒಂದು ನೀರನ್ನು ಕೊಡಬೇಕು. ತುಳಸಿಗೆ ಅರ್ಘ್ಯವನ್ನು, ತುಳಸಿಗೆ ಹಾಕಬೇಕು ನೀರು. ತುಳಸಿಗೆ ನೀರು ಹಾಕಿ ಆಮೇಲೆ ಸೂರ್ಯನಿಗೆ ಜಲಾರ್ಘ್ಯವನ್ನು ಕೊಡಬೇಕು. ಸೂರ್ಯ ಅಷ್ಟೊತ್ತಿಗೆ 6 ಗಂಟೆಗೆ ಉದಯ ಆಗಿರ್ತಾನೆ. ಸೂರ್ಯನಿಗೆ ಜಲಾರ್ಘ್ಯವನ್ನು ಕೊಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಬಂದು ಒಲೆ ಹಚ್ಚೋದಕ್ಕೂ ಮುಂಚೆ ಅರಿಶಿನ ಕುಂಕುಮವನ್ನು ಸ್ಟವ್ ಮೇಲಿಟ್ಟು ಒಂಚೂರು ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಭಕ್ತಿಯಿಂದ ಆ ಒಲೆಗೆ ಕೈ ಮುಗಿಬೇಕು. ಯಾಕೆಂದರೆ ಆ ಒಲೆ ಪವಿತ್ರವಾದದ್ದು. ಆ ಒಲೆ ನಮಗೆ ಅನ್ನವನ್ನು ಕೊಡ್ತಾಯಿದೆ. ಅನ್ನಪೂರ್ಣೇಶ್ವರಿ ಅನ್ನವನ್ನು ಪ್ರಸಾದವನ್ನು ಕೊಡುವಂತಹ ನಿಲಯ ಅದು. ಆ ಪ್ರಸಾದವನ್ನು ತಯಾರು ಮಾಡುವಂತಹ ಅಗ್ನಿದೇವ, ಅವನಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾ ಆಮೇಲೆ ಮೊಟ್ಟ ಮೊದಲಿಗೆ ಒಲೆ ಮೇಲೆ ಇಡಬೇಕಾದ್ದೇನು? ಹಾಲು, ಆ ಕ್ಷೀರ, ಅದನ್ನು ಇಟ್ಟು ಆ ಮಹಾತಾಯಿಗೆ ನಮಸ್ಕಾರ ಮಾಡಿ ಹಾಲನ್ನು ಒಲೆ ಮೇಲೆ ಇಟ್ಟು ಆನಂತರ ಹಾಲು ತೆಗೆದಿಟ್ಟು ಆಮೇಲೆ ಬೇರೆ ತಿಂಡಿನೋ ಅಡುಗೆನೋ ನಿಮಗೇನು ಏನು ತೋಚುತ್ತೋ ಅದನ್ನು ನೀವು ಮಾಡ್ಕೊಳ್ತಾ ಹೋಗುವಂಥದ್ದು. ಇದನ್ನು ನಾವು ಮಾಡಿದಾಗ ಖಂಡಿತ ಮಹಾಲಕ್ಷ್ಮಿ ತುಂಬಾ ಖುಷಿ ಪಡ್ತಾಳೆ. ಅಗ್ನಿದೇವನಿಗೂ ಕೂಡ ಸಂತೋಷ ಆಗುತ್ತೆ. ಯಾವುದೇ ಅವಘಡಗಳಾಗದ ಹಾಗೆ ಅಗ್ನಿದೇವ ನಮ್ಮ ಮನೆಯಲ್ಲಿ ನಿರಂತರವಾಗಿ ನಮ್ಮ ಮನೆಯ ಮಕ್ಕಳಿಗೆ ಎಲ್ಲರಿಗೂ ಬೇಕಾದಂಥ ಖಾದ್ಯಗಳನ್ನ ಒದಗಿಸಿಕೊಡ್ತಾನೆ. ಈ ಅವಕಾಶವನ್ನು ಕೊಡುವಂತಹ ಅಗ್ನಿದೇವನಿಗೆ ನಾವು ನಮಸ್ಕಾರ ಮಾಡ್ತಾ ಕೈ ಮುಗಿದು ಆಮೇಲೆ ನಾವು ಅಡುಗೆಗೆ ಪ್ರಾರಂಭ ಮಾಡಬೇಕು. ಇಷ್ಟು ಕೆಲಸವನ್ನು ಪ್ರತಿನಿತ್ಯ ಮಹಿಳೆಯಾದವರು ಮಾಡಿದ್ದೇ ಆದರೆ ಖಂಡಿತ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಮತ್ತೊಂದು ವಿಚಾರ ಇದೆ. ಏನಪ್ಪ ಅಂತಂದರೆ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಮನೆಯಲ್ಲಿ ಅಡುಗೆ ಮಾಡಿರ್ತೀವಿ, ಊಟ ಮಾಡಿರ್ತಾರೆ. ಮನೇಲಿ 2 ಇರಲಿ, 4 ಜನ ಇರಲಿ, 10 ಜನ ಇರಲಿ, ಎಷ್ಟು ಜನ ಇರಲಿ, ಅದು ಪ್ರಶ್ನೆ ಇಲ್ಲ. ಆದರೆ ಅಡುಗೆ ಮಾಡಿದ್ದು ಪಾತ್ರೆಗಳು, ತಟ್ಟೆಗಳು ಅವೆಲ್ಲದನ್ನು ತೊಳೆದು ನೀಟಾಗಿ ಅಡುಗೆ ಮನೆಯನ್ನು ಗುಡಿಸಿ, ಸ್ಟವ್ವೆಲ್ಲ ಒರೆಸಿ, ಆ ಕಟ್ಟೆನೆಲ್ಲ ಒರೆಸಿ ಕ್ಲೀನ್ ಮಾಡಿ, ಒಟ್ಟಾರೆ ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಬಿಟ್ಟು ಆ ಬಟ್ಟೆಗಳನ್ನೆಲ್ಲ ಹಿಂಡಿ ತೊಳೆದು ಕ್ಲೀನ್ ಮಾಡಿ ಒಣಗಾಕಿ ಆ ನಂತರ ನಾವು ಮಲ್ಕೋಬೇಕು. ಯಾಕೆ ಇದನ್ನು ಮಾಡಬೇಕು? ಇಲ್ಲಿ ಸೈಂಟಿಫಿಕ್ ರೀಸನ್ ಕೂಡ ಇದೆ ಬಂಧುಗಳೇ. ಈಗ ನಿಮ್ಗೆ ಗೊತ್ತು, ಮಹಾಲಕ್ಷ್ಮಿ ನಿಲ್ಲೋದಿಲ್ಲ. ಎಲ್ಲಿ ಕೊಳೆ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನಿಂತ್ಕೊಳ್ಳೋದಿಲ್ಲ, ಎಲ್ಲಿ ಗಲೀಜಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ. ಆಮೇಲೆ ಮಹಾಲಕ್ಷ್ಮಿ ಯಾವತ್ತೂ ಸ್ವಚ್ಛತೆಗೆ ಬೆಲೆ ಕೊಡ್ತಕ್ಕಂಥವಳು. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿ ಗುಣ. ಹಾಗಾಗಿ ನಾವು
ಈ ಪಾತ್ರೆನೆಲ್ಲ ಸಿಂಕಲ್ಲೇ ಹಾಕ್ಬಿಡೋದು, ತಟ್ಟೆ ಊಟ ಮಾಡಿ ತಟ್ಟೆ ಎಲ್ಲ ಅಲ್ಲೇ ಇಟ್ಬಿಡೋದು, ಎಲ್ಲದನ್ನು ಅಲ್ಲೇ ಇಟ್ಬಿಟ್ಟು ಮಲ್ಕೊಳ್ಳೋದು, ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ಮತ್ತು ಈಗ ನಾವು ಸೈಂಟಿಫಿಕ್ ರೀಸನ್ ತೊಗೊಳ್ಳೋಣ. ಈಗ ಬೆಳಗ್ಗೆ ಎದ್ದು ಬರ್ತೀವಿ, ಬೆಳಗ್ಗೆ ಎದ್ದು ಕೈ ಮುಗಿದು ಬಂದಾಗ ಆ ಪಾತ್ರೆಗಳನ್ನ ನೋಡಿದ ತಕ್ಷಣ ತಲೆ ತಿರುಗಿ ಹೋಗುತ್ತೆ. ಯಾಕೆ ಅಯ್ಯಪ್ಪ ಇಷ್ಟೊಂದು ಪಾತ್ರೆಗಳಿವೆಯಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಮತ್ತು ಆವಾಗ ಪಾತ್ರೆಗಳು ತೊಳೆಯೋಕ್ಕೆ ಶುರು ಮಾಡ್ತೀವಿ. ಆಗ ಬೆಳಗ್ಗೆನೇ ನಮಗೆ ಇಷ್ಟೊಂದು ಪಾತ್ರೆ ಇದೆಯಲ್ಲಪ್ಪ, ಆ ಒಂದು ನೆಗೆಟಿವಿಟಿ, ಆ ಒಂದು ಮೂಡ್ ನಮಗೆ ಬಂದುಬಿಡುತ್ತೆ. ಸೊ ನೀವು ಬೆಳಗ್ಗೆ ರಾತ್ರಿ ನಾವು ಪಾತ್ರೆಗಳನ್ನ ತೊಳೆದಿಟ್ಟು ನೀಟಾಗಿ ನಾವು ಮಲ್ಕೊಂಡಾಗ ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಬಂಧುಗಳೇ ಅಲ್ವಾ. ಈ ನಿಟ್ಟಿನಲ್ಲಿ ನಾವು ಮನೆಯನ್ನು ಇಟ್ಕೊಳ್ಬೇಕಾಗತ್ತೆ. ನೀವು ನಿತ್ಯ ಕಸ ಗುಡಿಸಿ ಒರೆಸ್ಬೇಕು ಮನೆ ಒರೆಸ್ಬೇಕಾದ್ರೆ ಹಾಡು ಮೂಳು ಏನೇನೋ ಹಾಕ್ಕೊಂಡು ಮನೆ ಒರೆಸ್ಕೊಳ್ಳೋದಲ್ಲ. ಏನು ಮನೆಯಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಹಸು ಇದ್ದರೆ ಒಂಚೂರು ಗಂಜಲ ತೊಗೊಂಬಂದು ಇಟ್ಕೊಳ್ಳಿ. ಒಂದು ತೊಟ್ಟು ಗಂಜಲ ಹಾಕಿ ನೀರಿಗೆ, ಮಾಡೋ ನೀರಿಗೆ, ಇದು ಒರೆಸೋ ನೀರಿಗೆ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿ, ಇದಕ್ಕೆ ಒಂಚೂರು ಅರಿಶಿನ ಹಾಕಿ, ಗಂಧ ಹಾಕಿ, ಆಮೇಲೆ ನ್ಯಾಚುರಲ್ ಇದು ಬರುತ್ತಲ್ಲ ಅದನ್ನು ರೋಸ್ ವಾಟರ್ ಅಂತ ಬರುತ್ತಲ್ಲ ಅದನ್ನ ಒಂಚೂರು ಹಾಕಿ ಮನೆ ಒರೆಸಿ ಘಮ 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 ಅಂತಿರುತ್ತೆ. ಮಹಾಲಕ್ಷ್ಮಿ ಯಾಕೆ ಬಂದಿರಲ್ಲ ನಿಮ್ಮ ಮನೆಗೆ ಅಲ್ವಾ. ಈ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡಬೇಕು. ಈ ಕೆಲಸವನ್ನು ಯಾವ ಮಹಿಳೆ ಮಾಡ್ತಾಳೋ ಅಲ್ಲಿ ಖಂಡಿತ ನೀನು ಇರ್ತೀಯ ಲಕ್ಷ್ಮಿ, ನಿನಗೆಲ್ಲ ಗೊತ್ತಿದ್ದು ನೀನು ಕೇಳ್ತಾ ಇದೆಯಾ ಅಂತ ನಾರಾಯಣ ಲಕ್ಷ್ಮಿನ ರೇಗಿಸ್ತಾನಂತೆ. ಹಾಗೆ ನಾವು ಯಾವತ್ತೂ ನಾರಾಯಣ ಹೇಳ್ದ ಹಾಗೆ ಮಹಾಲಕ್ಷ್ಮಿ ಮನಸ್ಸಲ್ಲೂ ಇರೋ ಹಾಗೆ ನಾವು ಯಾವತ್ತೂ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡೋಣ. ಹಾಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ಸ್ನ ತೆಗೆದಾಕ್ಬಿಡೋಣ. ಮತ್ತು ಪ್ರತಿನಿತ್ಯ ನಾವು ನೆಗೆಟಿವ್ಸ್ ವಿಚಾರಗಳ ಬಗ್ಗೆ ಮಾತಾಡಬಾರ್ದು. ಯಾವುದೇ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಯಾವತ್ತೂ ನೆಗೆಟಿವ್ ಆಗಿ ನಾವು ಮಾತಾಡಿದ್ರೆ ಅದರಿಂದ ಕೆಟ್ಟ ಪರಿಣಾಮನೇ ಉಂಟಾಗತ್ತೆ ಹೊರತು ಒಳ್ಳೆ ಪರಿಣಾಮ ಇಲ್ಲ. ಮತ್ತು ಒಳ್ಳೆ ನನಗೆ ಏನಾದರೂ ಒಂದು ಕೆಲಸ ಆಗಬೇಕಾಗಿದೆ, ಆ ಕೆಲಸ ಆಗೇ ಹೋಗಿದೆ, ಎಷ್ಟು ಸೂಪರ್ ಆಯಿತು, ಎಷ್ಟು ಚೆನ್ನಾಗಿತ್ತು, ಪ್ರತಿ ಒಂದು ಕ್ಷಣದಲ್ಲಿ, ಪ್ರತಿ ಒಂದು ನಿಮಿಷದಲ್ಲಿ ನಿಮ್ಗೆ ಏನೇನೆಲ್ಲ ಒಳ್ಳೆಯದಾಗಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಆ ಭಗವಂತ ನಿನ್ನಿಂದ ಕಣಪ್ಪ ಇದೆಲ್ಲ ನೀನು ಕೊಟ್ಟು ಭಿಕ್ಷೆ ಅಂತ ಹೇಳಿ ಆ ಭಗವತಿ ಎಷ್ಟು ಸಂತೋಷ ಪಡ್ತಾಳೆ. ಮತ್ತಷ್ಟು ಮಗದಷ್ಟು ನಿಮಗೆ ಕೊಡ್ತಾಳೆ. ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಖಂಡಿತ ದಯಮಾಡಿ ಕಮೆಂಟ್ ಮಾಡಿ. ಹೆಣ್ಮಕ್ಳುಗಳು ಈ ರೀತಿ ನಾನು ಯೋಚನೆ ಮಾಡಿರೋದು ಕರೆಕ್ಟಾಗಿದೆಯಾ, ಈ ರೀತಿ ಮಾಡಬಹುದಾ, ಇಲ್ಲ ಆಗಲ್ವಾ? ನಾನು ಒಂದು ಹೇಳ, ಇವತ್ತಿನ ಜನ್ರೇಷನ್ನು ಹೆಣ್ಮಕ್ಳುಗಳು ಹೊರಗಡೆ ಕೆಲ್ಸಕ್ಕೆ ಹೋಗುವಂಥ ಮಕ್ಕಳು ಇರ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ಹೋಗಿ ಮೇಡಮ್, ನಾವು ಇದೆಲ್ಲ ನಮ್ಗೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಇವಾಗ ನಾವಂತೂ ಅಡುಗೆಗೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡೋದು ಅಂತಾರೆ ಅಲ್ವಾ. ಈಗ ಸ್ನಾನ ಮಾಡೋಕ್ಕೆ ಅದೇ ಸಮಯನೇ ಅಲ್ವಾ. ನೀವು ಅಡುಗೆ ಮಾಡೋ ಸಮಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಂದು ನೀವು ಒಲೆ ಮೇಲೆ ಮುಟ್ಟಿ ಅಡುಗೆ ಮಾಡೋ ಸಮಯದಲ್ಲಿ ಸ್ನಾನ ಮಾಡ್ಕೊಳ್ತೀರಿ, ಅಥವಾ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಅಂತಂದರೆ ಅದೇ ಸಮಯ ತಾನೇ, ಸ್ನಾನ ಮಾಡೋಕ್ಕೆ ಅದೇ ಸಮಯ ತಾನೇ ಬೇಕು. 10 ನಿಮಿಷ ಅಂತ ಇಟ್ಕೊಳ್ಳೋಣ, ಅದೇ 10 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ಶಾಗಿ ಬಂದು ನೀವು ನಿಮ್ಮ ಪಾಡು ನೀವು ಅಡುಗೆಗೆ ಒಲೆ ಮೇಲೆ ಅಡುಗೆಗೆ ಇಟ್ಬಿಡಿ. ಫ್ರೆಶ್ಶಾಗಿ ಬಂದು ಅಡುಗೆಗಿಟ್ಟು ಹೊಸಲನ್ನ ಆಮೇಲೆ ಸಾರಿಸಿ. ಎಷ್ಟು ಒಳ್ಳೆಯದು ಗೊತ್ತಾ ಬಂಧುಗಳೇ. ಆ ಹೊಸಲಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಾರೆ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಇರುವಂತಹ ಸ್ಥಳವನ್ನು ನೀವು ಮಲ್ಕೊಂಡಿದ್ದು ಬಂದು ಅಶುಚಿಯಾಗಿರ್ತೀರ, ಹೇಗಿರ್ತೀರಾ ಅದು ನಿಮಗೆ ಗೊತ್ತು. ನೀವು ಮಲ್ಕೊಂಡು ನಿದ್ದೆ ಮಾಡ್ತಿರುವಾಗ ಹಾಗೆ ಎದ್ದು ಬಂದು ಆ ಹೊಸಲನ್ನ ನೀವು ಮುಟ್ಟಿದ್ರೆ ಹೇಗಾಗುತ್ತೆ? ಒಳ್ಳೆಯದಾದು. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹಾಗಾಗಿ ನಾವು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ತಂಟೆನೇ ಇಲ್ಲ ಬಂಧುಗಳೇ, ತುಂಬ ಒಳ್ಳೆಯದು. ಯಾರು ಮನೆಯಲ್ಲಿ ನೀವು ಈ ಕೆಲಸ ಮಾಡ್ತಾಯಿಲ್ಲ, ಇವತ್ತಿಂದನೇ ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿ. ಆ ನಂತರ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳು, ಪಾಸಿಟಿವಿಟಿ ಏನೇನೆಲ್ಲ ಎನ್ಹ್ಯಾನ್ಸ್ ಮಾಡ್ತೀರಾ ನೀವು ಅಂತ ಅದನ್ನು ನೋಡಿ. ನಿತ್ಯ ಈ ಕೆಲಸ ನಾನು ಹೇಳ್ದಂಗೆ ಮಾಡ್ತಾ ಬನ್ನಿ, ಏನಾಗುತ್ತೆ ಬೇಕಾದ್ರೆ ನೀವು ಆಮೇಲೆ ಗುಡಿಸ್ಕೊಳ್ಳಿ, ಆಮೇಲೆ ಮನೆ ಒರೆಸಿ ಸ್ನಾನ ಮಾಡ್ಕೊಂಬಂದು ಒಲೆ ಮೇಲೆ ಅಲ್ಲೇ ಅಡುಗೆ ಇಟ್ಬಿಟ್ಟು ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿ, ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ಆ ಕೆಲಸನೂ ಆಗುತ್ತೆ, ಈ ಕೆಲಸನೂ ಆಗುತ್ತೆ, ಎಲ್ಲ ಆಗುತ್ತೆ. ಇವತ್ತಿಂದ ಪ್ರಯತ್ನ ಪಡಿ ಬಂಧುಗಳೇ. ಖಂಡಿತ ನೀವು ಈ ಪ್ರಯತ್ನ ಪಡ್ತೀರಾ. ಮತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ. ಈಸ್ ಇಟ್ ರೈಟ್ ಆರ್ ರಾಂಗ್ ಖಂಡಿತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈಗ ನೀವು ಇಲ್ಲ ಮೇಡಮ್ ನಾನು ಎಲ್ಲರದ್ದು ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ ಹೋಗಬೇಕು ಅಂದರೆ, ಹಾಗಾಗಿ ಫ್ರೆಶ್ಶಾಗಿ ನೀವು ಅಡುಗೆ ಮಾಡೋದು ಬೇಡವಾ?
ಫ್ರೆಶ್ಶಾಗಿ ನೀವು ಮನೆಯವ್ರಿಗೆಲ್ರಿಗೂ ಫ್ರೆಶ್ಶಾಗಿ ನೀವು ಅಡುಗೆ ಮಾಡಿ ಬಡಿಸೋದು ಬೇಡವಾ? ಅದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ? ಫ್ರೆಶ್ನೆಸ್ ಎಲ್ಲ ಇದೆ ಬಂಧುಗಳೇ, ಅಲ್ಲೇ ಇದೆ. ಬೆಳಗ್ಗೆ ಎದ್ದು ನೀವು ಬಂದಾಗ ಸ್ನಾನ ಮಾಡ್ಕೊಂಡು ಬಂದು ಎಲ್ಲದೆಲ್ಲ ಮಾಡಿದಾಗ ಇನ್ನೂ ಫ್ರೆಶ್ನೆಸ್ ಜಾಸ್ತಿ ಆಗುತ್ತೆ. ಯಾಕೆ ನೀವು ಅದನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ನೀವು ಅದನ್ನು ಮಾಡಿಲ್ಲ, ಆ ಕೆಲಸವನ್ನು ನೀವು ಪ್ರಾರಂಭ ಮಾಡಿಲ್ಲ. ಅದಕ್ಕೆ ನಿಮಗೆ ಅದು ಫ್ರೆಶ್ನೆಸ್ ಅಲ್ಲ. ಅಂದರೆ ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ಟು ಡ್ರೆಸ್ ಮಾಡ್ಕೊಂಡು ನಾವು ಆಫೀಸ್ಗೆ ಕೊಟ್ಟೋಗೋದು ಅಂತ ಅದೇ ಫ್ರೆಶ್ನೆಸ್ ಅಂತ ಅಂದ್ಕೊಂಡಿದ್ರಿ. ಬಟ್ ಇದನ್ನು ಮಾಡಿ ನೋಡಿ. ಆಮೇಲೆ ನೀವು ಇದು ಆಫೀಸ್ಗೆ ಹೋಗುವಾಗ ಜಸ್ಟ್ ಮುಖ ತಿಳ್ಕೊಂಡು ಆಮೇಲೆ ಬೇಕಾದರೆ ನೀವು ರೆಡಿ ಆಗ್ಬೋದು. ಇದನ್ನು ಟ್ರೈ ಮಾಡಿ, ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭ ದಿನವಾಗಲಿ. ಎಲ್ಲರ ಜೀವನದಲ್ಲಿ ಮಹಾಲಕ್ಷ್ಮಿ ತಾಂಡವವಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಇಷ್ಟೊತ್ತವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.